ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನೀರ್ಶಣ ಗಿಡಗಳಲ್ಲಿ ತುಂಬ ಹೂವು ಬಿಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನನ್ನ ವೀಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀರ್ಶಣ ಗಿಡಗಳಲ್ಲಿ ಎರಡು ವೆರೈಟಿ ಇದೆ. ಇದು ಹೈಬ್ರಿಡ್ ವೆರೈಟಿ, ಇನ್ನೊಂದು ಲೋಕಲ್ ವೆರೈಟಿ ಕೂಡ ಇದೆ. ಇದು ಲೋಕಲ್ ವೆರೈಟಿ. ನೋಡಿ ಎಷ್ಟು ತುಂಬ ಹೂವಾಗಿದೆ ಅಂತ. ನೀರ್ಶಣ ಗಿಡಗಳು ತುಂಬ ಹೂವು ಬಿಡಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಬಿಸಿಲು ಕೂಡ ಬೇಕು. ಒಬ್ಬೊಬ್ರು ಹೇಳ್ತಾರೆ ಶೇಡಲ್ಲಿ ಇಟ್ಟರೆ ಹೂ ಬರುತ್ತೆ ಅಂತ. ಖಂಡಿತವಾಗ್ಲೂ ಶೇಡಲ್ಲಿ ಇಟ್ಟರೆ ಹೂ ಬರೋದಿಲ್ಲ. ಅದು ಮೊಗ್ಗುಗಳು ಬರೋದಿಲ್ಲ, ಏನು ಹೂವಿನ ಇದೇ ಬರೋದಿಲ್ಲ. ಕೆಲವೊಂದು ಸಲ ಸತ್ತು ಕೂಡ ಹೋಗುತ್ತೆ. ಹಾಗಾಗಿ ನಾವು ಒಂದು 3 hours ಆದರೂ ಬಿಸಿಲಿನಲ್ಲಿ ಬಿಸಿಲು ಬೀಳಲೇಬೇಕು ನೀರ್ಶಣ ಗಿಡಗಳಿಗೆ. ಇಲ್ಲಿ ನೋಡಿ, ನಾನು ನೆಲದಲ್ಲಿ ಕೂಡ ಹಾಕಿದ್ದೀನಿ. ಇದಕ್ಕೆ ಒಂದು 3 ಅಥವಾ 4 hours ಬಿಸಿಲು ಬೀಳ್ತಾ ಇರುತ್ತೆ. ಎಷ್ಟು ಮೊಗ್ಗು ಬಂದಿದೆ ನೋಡಿ. ಬಿಸಿಲು ಬೀಳಲಿಲ್ಲ ಅಂದರೆ ಯಾವ ಹೂವಿನ ಗಿಡಗಳು ಹೂ ಬಿಡೋದಿಲ್ಲ. ಕೆಲವು ಗಿಡಗಳು ಏಪ್ರಿಲ್ ಮೇ ತಿಂಗಳಾದರೆ ಶೇಡ್ ನೆಟ್ ಏನಾದರೂ ಹಾಕ್ಕೊಳ್ಬೋದು. ಈಗಿಂದೆಲ್ಲ ಬೆಳಗ್ಗಿನ ಬಿಸಿಲು ತುಂಬ ಲೈಟಾಗಿರುತ್ತಲ್ವ, ಹಾಗಾಗಿ ಒಂದು 3 hours ಬಿದ್ದರೆ ಏನು ತೊಂದರೆ ಆಗೋದಿಲ್ಲ. ಬಿಸಿಲು ಸ್ವಲ್ಪ ಬೀಳಬೇಕು, ಇಲ್ಲದಿದ್ದರೆ ಮೊಗ್ಗುಗಳು ಬರೋದಿಲ್ಲ. ನೋಡಿ, ಈ ರೀತಿ ಮೊಗ್ಗು ಬರಬೇಕು ಅಂದರೆ ಬಿಸಿಲು ಕೂಡ ಬೇಕು. ನನಗೆ ಇಲ್ಲಿ ಬೆಳಿಗ್ಗೆ ಒಂದು 7 ಗಂಟೆಯಿಂದ ಮಧ್ಯಾಹ್ನ ಒಂದು 10:30 11 ಗಂಟೆ ಗಂಟ ಬಿಸಿಲು ಬೀಳ್ತಾ ಇರುತ್ತೆ. ಮತ್ತು ನಾನಿಲ್ಲಿ ಹಸಿ ಸಗಣಿ ತಗೊಂಡಿದ್ದೀನಿ. ಹಸಿ ಸಗಣಿನ ನೀರಿನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ತೆಳುವಾಗಿ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನೀರ್ಶಣ ಗಿಡಗಳಿಗೆ ಹಾಕ್ತೀನಿ. ನೋಡಿ, ಇಷ್ಟು ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಥರ ಇರಬೇಕು, ಗೊತ್ತೇ ಆಗಬಾರ್ದು ಅದರಲ್ಲಿ ಸಗಣಿ ಹಾಕಿದ್ದೀವಿ ಅಂತ. ಅಷ್ಟು ನೀರು ಥರ ಮಾಡ್ಕೊಳ್ಬೇಕು ತೆಳುವಾಗಿ. ನಾನು ಈ ರೀತಿ ಮಿಕ್ಸ್ ಮಾಡಿದಂಥ ಸಗಣಿ ನೀರನ್ನು ಎಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬರ್ತೀನಿ. ತುಂಬ ಹಾಕೋದಿಲ್ಲ, ಒಂದೊಂದು ಗ್ಲಾಸ್ನಷ್ಟು ಮಾತ್ರ ಹಾಕ್ಕೊಳ್ತೀನಿ. ಈ ರೀತಿ ಹಾಕೋದ್ರಿಂದ ಎಲ್ಲ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಮೊಗ್ಗು ಕೂಡ ಬರುತ್ತೆ, ಹೂ ಕೂಡ ಬರುತ್ತೆ. ನಾನು ಬೇರೆ ಯಾವುದೇ ಫರ್ಟಿಲೈಸರ್ಗಳನ್ನ ಕೊಡೋದಿಲ್ಲ, ಬರೀ ಸಗಣಿ ನೀರು ಮಾತ್ರ ಕೊಡೋದು. 15 ದಿವಸಕ್ಕೊಮ್ಮೆ ಈ ಥರ ಹಾಕ್ಕೊಳ್ತೀನಿ. ನೀವು ಬೇಕಿದ್ದರೆ ವಾರಕ್ಕೊಂದು ಸಲನೂ ಹಾಕ್ಕೊಳ್ಬೋದು. ನಾನು 15 ದಿವಸಕ್ಕೊಂದ್ಸಲ ಈ ಗೊಬ್ಬರನ ಹಾಕ್ಕೊಳ್ತೀನಿ. ನೀರು ಥರ ಮಾಡಿ ಹಾಕ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ನೀರ್ಶಣ ಗಿಡಗಳಲ್ಲಿ ಹೆಚ್ಚು ಮೊಗ್ಗು ಕೂಡ ಬರುತ್ತೆ, ಹೂ ಕೂಡ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.